ಜಗತ್ತಿನ ಯಾವ ದೇಶ ಭಾರತವನ್ನ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಒಂದು ಪರ್ಮನೆಂಟ್ ಮೆಂಬರ್ ಆಗಿ ಮಾಡಿಸಿ ವಿಟೋ ಪವರ್ ಅನ್ನ ಕೊಡಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ. ಪಾಕಿಸ್ತಾನ್ ಇರಾನ್ ಹಾಗೂ ಇಸ್ರೇಲ್ ನ ಮೇಲೆ 24 ಗಂಟೆ ಒಳಗಡೆ ಯೂಟರ್ನ್ ಹೇಗೆ ತಗೊಳ್ತು? ಟರ್ಕಿಯ ಪಿಒಕೆ ಜೊತೆಗೆ ಪ್ರಧಾನಮಂತ್ರಿ ಮೋದಿ ಯಾವ ರಣನೀತಿಯನ್ನ ಆಡ್ತಿದ್ದಾರೆ ಹಾಗೂ ಪ್ರಧಾನಮಂತ್ರಿ ಮೋದಿಗೆ ಕೆನಡಾದಲ್ಲಿ ಯಾವ ಮೀಟಿಂಗ್ ಕ್ಯಾನ್ಸಲ್ ಆಯ್ತು? ಈ ರೀತಿ ತುಂಬಾನೇ ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ ಬರ್ತಿವೆ. ಈ ಇನ್ಫಾರ್ಮೇಶನ್ ಗಳನ್ನ ದೊಡ್ಡ ದೊಡ್ಡ ನ್ಯೂಸ್ ಚಾನೆಲ್ ಗಳು ಕವರ್ ಮಾಡ್ತಿಲ್ಲ. ಅದಕ್ಕೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ, ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ಬಂದು ಇರಾನ್ ಹಾಗೂ ಇಸ್ರೇಲ್ ನ ಮಧ್ಯೆ ನಡೀತಾ ಇರುವ ಯುದ್ಧ ದಿನದಿಂದ ದಿನಕ್ಕೆ ತುಂಬಾನೇ ಸೀರಿಯಸ್ ಆಗ್ತಿದೆ. ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ, ಇರಾನ್ ನಲ್ಲಿರುವ ಭಾರತದ ಎಂಬಸಿ ಸ್ಪೆಷಲ್ ಬಸ್ ಗಳನ್ನ ಅರೇಂಜ್ ಮಾಡಿ ಸ್ಟೂಡೆಂಟ್ಸ್ ಹಾಗೂ ಇಂಡಿಯನ್ಸ್ ಅನ್ನ ಅರ್ಮೇನಿಯಾದ ಬಾರ್ಡರ್ಸ್ ವರೆಗೂ ಈಗ ಕರೆದುಕೊಂಡು ಹೋಗೋದಕ್ಕೆ ರೆಡಿ ಆಗಿದೆ. ರಿಪೋರ್ಟ್ಸ್ ಪ್ರಕಾರ ಅರ್ಮೇನಿಯಾದ ಬಾರ್ಡರ್ ಅನ್ನ ರೀಚ್ ಆದವರನ್ನ ಆದಷ್ಟು ಬೇಗ ಅವರನ್ನು ಏರ್ ಲಿಫ್ಟ್ ಮಾಡಿ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರ್ತಿದ್ದಾರೆ. ಇಂಡಿಯನ್ ಏರ್ ಫೋರ್ಸ್ ನ ಒಂದು ಸ್ಪೆಷಲ್ ಫ್ಲೈಟ್ ಇಲ್ಲ ಮಿಲಿಟರಿಯನ್ನ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಒಂದು ಸಪರೇಟ್ ಆದ ವಿಮಾನದಲ್ಲಿ ಅವರನ್ನ ಭಾರತಕ್ಕೆ ಕರ್ಕೊಂಡು ಬರಲಿದ್ದಾರೆ. ಇದ್ರ ಜೊತೆಗೆ ಭಾರತದ ಎಂಬಸಿ ಇರಾನ್ ರಾಜಧಾನಿ ಆಗಿರುವ ತೆಹರಾನ್ ಸಿಟಿಯಲ್ಲಿರುವ ಎಲ್ಲಾ ಇಂಡಿಯನ್ಸ್ ಗೆ ಹೇಳಿದ್ದು ಏನಂದ್ರೆ, ನಿಮ್ ಕೈಯಲ್ಲಿ ಟ್ರಾನ್ಸ್ಪೋರ್ಟೇಶನ್ ಅರೇಂಜ್ ಮಾಡ್ಕೊಳ್ಳಕ್ಕೆ ಸಾಧ್ಯವಾದ್ರೆ ಆದಷ್ಟು ಬೇಗ ತೆಹರಾನ್ ಸಿಟಿಯಿಂದ ಹೊರಗಡೆ ಹೋಗಿ ಇಲ್ಲ ಅರ್ಮೇನಿಯಾ ದೇಶದ ಬಾರ್ಡರ್ ಅನ್ನ ರೀಚ್ ಆಗಿ ಹೇಗಾದ್ರೂ ಮಾಡಿ ಮೊದಲು ಟೆಹರಾನ್ ಸಿಟಿಯಿಂದ ನೀವು ಸೇಫ್ ಆಗಿ ಹೊರಗಡೆ ಬನ್ನಿ. ರಿಪೋರ್ಟ್ಸ್ ಪ್ರಕಾರ ಟೆಹರಾನ್ ಸಿಟಿ ಮೇಲೆ ಒಂದು ದೊಡ್ಡ ದಾಳಿ ಆಗಲಿದೆ. ಇದರಿಂದ ಭಾರತದ ಎಂಬಸಿ ಇರಾನ್ ನಲ್ಲಿರುವ ಎಲ್ಲಾ ಭಾರತೀಯರನ್ನ ಬೇಗ ಭಾರತದ ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಲೊಕೇಶನ್ ಹಾಗೂ ಫೋನ್ ನಂಬರ್ಸ್ ಅನ್ನ ಕೊಡಿ ಅಂತ ಅನೌನ್ಸ್ ಮಾಡಿದೆ. ಎವ್ಯಾಕ್ಯುಯೇಷನ್ ಅಲ್ಲಿ ಭಾರತ ಸರ್ಕಾರ ತನ್ನ ಕೈಲಾದಷ್ಟು ಸಹಾಯವನ್ನ ಮಾಡುತ್ತೆ. ಎವ್ಯಾಕ್ಯುಯೇಷನ್ ಆಪರೇಷನ್ ಹಾಗೂ ಇಂಡಿಯನ್ಸ್ ಗೆ ಸಹಾಯ ಮಾಡೋದಕ್ಕೆ ಭಾರತ ಸರ್ಕಾರ ವಿದೇಶಿ ಮಂತ್ರಾಲಯದ ಒಳಗಡೆ 24/7 ಒಂದು ಕಂಟ್ರೋಲ್ ಸೆಂಟರ್ ಅನ್ನ ಮಾಡ್ಕೊಂಡಿದೆ. ಯಾವಾಗ್ಲೂ ಇಲ್ಲಿ ಒಂದು ಟೀಮ್ ಇದ್ದೇ ಇರುತ್ತೆ. ಅವರು ಇಂಡಿಯನ್ಸ್ ಗೆ ಸಹಾಯ ಮಾಡ್ತಾರೆ. ಇರಾನ್ ಹಾಗೂ ಇಸ್ರೇಲ್ ನ ಸಿಚುವೇಶನ್ಸ್ ದಿನೇ ದಿನೇ ಅಗ್ರೆಸಿವ್ ಆಗಿ ಹೋಗ್ತಿದೆ. ಇಸ್ರೇಲ್ ಅಲ್ಲಿರುವ ಅಮೆರಿಕಾದ ಎಂಬಸಿ ಮೇಲೆ ಕೂಡ ಇರಾನ್ ದಾಳಿ ಮಾಡಿದೆ. ಇಲ್ಲಿ ಇರಾನ್ ಬೇಕಂತಲೇ ದಾಳಿ ಮಾಡಿದ್ಯಾ ಇಲ್ಲ ಬೈ ಮಿಸ್ಟೇಕ್ ಆಗಿ ಅಲ್ಲಿ ಆಗಿದೆಯೋ ಗೊತ್ತಿಲ್ಲ. ಆದ್ರೆ ಅಮೆರಿಕಾದ ಎಂಬಸಿ ಪೂರ್ತಿಯಾಗಿ ಧ್ವಂಸ ಏನೂ ಆಗಿಲ್ಲ. ರಿಪೋರ್ಟ್ಸ್ ಪ್ರಕಾರ ಇಸ್ರೇಲ್ ಅಲ್ಲಿರುವ ಅಮೆರಿಕಾದ ಎಂಬಸಿ ಸ್ವಲ್ಪ ಮಟ್ಟಿಗೆ ಡ್ಯಾಮೇಜ್ ಆಗಿರೋದಂತೂ ನಿಜ. ಈ ದಾಳಿಯ ಸುದ್ದಿ ಕೇಳಿ ಬಂದ ತಕ್ಷಣ ಡೊನಾಲ್ಡ್ ಟ್ರಂಪ್ ಕೆನಡಾದಲ್ಲಿ ನಡೀತಾ ಇದ್ದ G7 ಸಮ್ಮಿಟ್ ಅನ್ನ ಮಧ್ಯದಲ್ಲೇ ಬಿಟ್ಟು ಹೊರಗಡೆ ಬಂದ್ರು. G7 ಸಮ್ಮಿಟ್ ಅನ್ನ ಅಟೆಂಡ್ ಮಾಡೋದಕ್ಕೆ ಡೊನಾಲ್ಡ್ ಟ್ರಂಪ್ ಕೆನಡಾಗೆ ಹೋಗಿದ್ರು. ಆದ್ರೆ ಆ ಸಮ್ಮಿಟ್ ಅನ್ನ ಕಂಪ್ಲೀಟ್ ಮಾಡೋದನ್ನ ಬಿಟ್ಟು ಮಧ್ಯದಲ್ಲೇ ಎದ್ದು ವಾಪಸ್ ಅಮೆರಿಕಾಗೆ ಹೊರಟೋದ್ರು. ಪ್ರಧಾನಮಂತ್ರಿ ಮೋದಿ ಜೊತೆಗೆ ಡೊನಾಲ್ಡ್ ಟ್ರಂಪ್ ಒಂದು ಚಿಕ್ಕ ಮೀಟಿಂಗ್ ಅನ್ನ ಕೂಡ ಮಾಡಬೇಕಿತ್ತು. ಆದ್ರೆ ಡೊನಾಲ್ಡ್ ಟ್ರಂಪ್ ಮೋದಿ ಕೆನಡಾಗೆ ಲ್ಯಾಂಡ್ ಆದ ಕೆಲವೇ ಗಂಟೆಗಳಲ್ಲಿ ಅಮೆರಿಕಾಗೆ ಹೊರಟೋಗ್ಬೇಕಾಗಿ ಬಂತು. ಇದರಿಂದ ಡೊನಾಲ್ಡ್ ಟ್ರಂಪ್ ಜೊತೆಗಿನ ಮೋದಿಯ ಮೀಟಿಂಗ್ ಅನ್ನೋದು ಕ್ಯಾನ್ಸಲ್ ಆಗಿದೆ. ಅಮೆರಿಕದ ಅಧಿಕಾರಿಗಳು ಹೇಳ್ತಿರೋದು ಏನಂದ್ರೆ, ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದಿಂದ ಡೊನಾಲ್ಡ್ ಟ್ರಂಪ್ ಅವರು G7 ಸಮ್ಮಿಟ್ ಅನ್ನ ಮಧ್ಯದಲ್ಲಿ ನಿಲ್ಲಿಸಬೇಕಾಗಿ ಬಂತು ಅಂತ ಹೇಳಿಕೊಂಡಿದ್ದಾರೆ. ಪ್ರಧಾನಿ ಮೋದಿ ಕೆನಡಾಗೆ ಬಂದಿರುವ ಬೇರೆ ಲೀಡರ್ಸ್ ನ ಜೊತೆಗೆ ಮೀಟಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಕೇವಲ ಭಾರತ ಅಷ್ಟೇ ಅಲ್ಲ, ಬದಲಿಗೆ ಅಮೆರಿಕ, UK, ಯುರೋಪ್ ನ ಜೊತೆಗೆ ಜಗತ್ತಿನ ಹಲವಾರು ದೇಶಗಳು ಈಗ ಇರಾನ್ಗೆ ಅಡ್ವೈಸರಿಯನ್ನ ಜಾರಿ ಮಾಡಿವೆ. ಆದಷ್ಟು ಬೇಗ ಅವರ ಪ್ರಜೆಗಳು ಟೆಹರಾನ್ ಸಿಟಿಯನ್ನ ಬಿಟ್ಟು ಹೊರಗಡೆ ಬನ್ನಿ ಅಂತ ಹೇಳಿವೆ. ಒಂದು ವೇಳೆ ಇಸ್ರೇಲ್ ನ ಪ್ಲಾನ್ ಏನಾದ್ರು ಟೆಹರಾನ್ ಸಿಟಿಯನ್ನ ಗಾಜಾದ ರೀತಿಯಲ್ಲಿ ನೆಲಮಟ್ಟ ಮಾಡಬೇಕು ಅಂತ ಅನ್ಕೊಂಡಿರಬಹುದು. ನೆಕ್ಸ್ಟ್ ಅಪ್ಡೇಟ್ ಬರ್ತಿದೆ ಅಮೆರಿಕ ಹಾಗೂ ಪಾಕಿಸ್ತಾನ ಬ್ರೋಮ್ಯಾನ್ಸ್ ಬಗ್ಗೆ. ನ್ಯೂಸ್ ಏನ್ ಬರ್ತಿದೆ ಅಂದ್ರೆ, ಪಾಕಿಸ್ತಾನ ಆರ್ಮಿ ಚೀಫ್ ಆಗಿರುವ ಆಸಿಮ್ ಮುನೀರ್ 5 ದಿನಗಳ ಕಾಲ ಅಮೆರಿಕಾಗೆ ಹೋಗಿದ್ದಾರೆ. ಅವರ ಅಮೆರಿಕದ ವಿಡಿಯೋಗಳು ಈಗ ತುಂಬಾನೇ ವೈರಲ್ ಆಗ್ತಿವೆ. ಕೆಲವು ದಿನಗಳ ಹಿಂದೆ ಅಮೆರಿಕದ 250ನೇ ಆರ್ಮಿ ಡೇ ಇತ್ತು. ಅದರ ಒಂದು ದಿನದ ನಂತರವೇ ಆಸಿಮ್ ಮುನೀರ್ ಅಮೆರಿಕಾಗೆ ಹೋಗಿದ್ದಾನೆ. ಅಮೆರಿಕದ ವಿಸಿಟ್ ನ ಸಮಯದಲ್ಲಿ ಆಸಿಮ್ ಮುನೀರ್ ಡೊನಾಲ್ಡ್ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ US ಆರ್ಮಿಯ ಟಾಪ್ ಲೀಡರ್ಸ್ ಅನ್ನ ಭೇಟಿಯಾಗಲಿದ್ರು. ಆದ್ರೆ ಈ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧದ ಕಾರಣದಿಂದ ಆಸಿಮ್ ಮುನೀರ್ ನ ಪ್ಲಾನ್ ಎಲ್ಲ ಮಣ್ಣಪಾಲಾಯ್ತು. ಯಾಕಂದ್ರೆ ಅಮೆರಿಕ, ಇಸ್ರೇಲ್ ಸರ್ಕಾರ ಹಾಗೂ ಅವರ ಟಾಪ್ ಮಿಲಿಟರಿ ಲೀಡರ್ಸ್ ಎಲ್ಲ ಯುದ್ಧವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದರಿಂದ ಇಲ್ಲಿಯವರೆಗೂ ಆಸಿಮ್ ಮುನೀರ್ ಜೊತೆಗೆ ಯಾವುದೇ ಹೈ ಲೆವೆಲ್ ಮೀಟಿಂಗ್ ಆಗಿಲ್ಲ. ಇದ್ರ ಜೊತೆಗೆ ಆಸಿಮ್ ಮುನೀರ್ಗೆ ಕೆಲವು ಸವಾಲುಗಳು ಎದುರಾಗ್ತಿವೆ. ಯಾಕಂದ್ರೆ ಇರಾನ್ ಹಾಗೂ ಪಾಕಿಸ್ತಾನ್ 2 ಅಕ್ಕಪಕ್ಕ ದೇಶಗಳು. ಇಂತಹ ಟಫ್ ಸಿಚುವೇಶನ್ ಅಲ್ಲಿ ದೇಶದ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಅಮೆರಿಕದ ವಿಸಿಟ್ ಗೆ ಬರೋದಕ್ಕೆ ಕಾರಣವೇನು? ಈಗ ಮತ್ತೊಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಪಾಕಿಸ್ತಾನದ ಪಾರ್ಲಿಮೆಂಟ್ ಇಂದ ಬರ್ತಿದೆ. ಅದು ಕೂಡ ಇರಾನ್ ದೇಶದ ಬಗ್ಗೆ. ಕೆಲವು ದಿನಗಳ ಹಿಂದೆ ಇರಾನ್ ನ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ ಮೆಂಬರ್ ಒಂದು ಇಂಟರ್ವ್ಯೂ ಅಲ್ಲಿ ಪಾಕಿಸ್ತಾನದ ಬಗ್ಗೆ ದೊಡ್ಡ ಸ್ಟೇಟ್ಮೆಂಟ್ ಅನ್ನೇ ಕೊಟ್ಟಿದ್ರು. ಅದೇನಂದ್ರೆ, ಪಾಕಿಸ್ತಾನ ಸರ್ಕಾರ ಇರಾನ್ ಗವರ್ಮೆಂಟ್ ಗೆ ಹಾಗೂ ಇರಾನ್ ನ ಸುಪ್ರೀಂ ಲೀಡರ್ ಗೆ ಒಂದು ಪ್ರಾಮಿಸ್ ಅನ್ನ ಮಾಡಿದ್ದಾರೆ. ಒಂದು ವೇಳೆ
ಇಸ್ರೇಲ್ ದೇಶ ಇರಾನ್ ಮೇಲೆ ಪರಮಾಣು ದಾಳಿಯನ್ನ ಮಾಡಿದ್ರೆ ಆಗ ಪಾಕಿಸ್ತಾನ್ ಮಧ್ಯದಲ್ಲಿ ಬಂದು ಪಾಕಿಸ್ತಾನ್ ಕೂಡ ಇಸ್ರೇಲ್ ಮೇಲೆ ಪರಮಾಣು ದಾಳಿಗಳನ್ನ ಮಾಡುತ್ತಂತೆ. ಹಾಗಂತ ಪಾಕಿಸ್ತಾನ್ ಇರಾನ್ಗೆ ಪ್ರಾಮಿಸ್ ಮಾಡಿದೆ ಅಂತೆ. ಇರಾನ್ ಸೈಡನ್ನ ಪಾಕಿಸ್ತಾನ್ ತಗೊಂಡು ಇರಾನ್ಗೋಸ್ಕರ ತಮ್ಮ ಪರಮಾಣು ಆಯುಧಗಳನ್ನ ಬಳಸ್ತೀವಿ ಅಂತ ಹೇಳ್ಕೊಂಡಿದೆ ಅಂತೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಸ್ರೇಲ್ ದೇಶ ಇರಾನ್ ಮೇಲೆ ಪರಮಾಣು ದಾಳಿ ಮಾಡಿಲ್ಲ ಅಂದ್ರೆ ಅಲ್ಲಿವರೆಗೂ ಪಾಕಿಸ್ತಾನ್ ಸೈಲೆಂಟ್ ಆಗಿ ಇರುತ್ತಂತೆ. ಒಂದು ವೇಳೆ ಇಸ್ರೇಲ್ ಅಣು ಆಯುಧಗಳನ್ನ ಯುದ್ಧದಲ್ಲಿ ಬಳಸಿದ್ರೆ ಆಗ ಪಾಕಿಸ್ತಾನ್ ಕೂಡ ಇರಾನ್ ನ ಪರವಾಗಿ ತನ್ನ ಅಣು ಆಯುಧಗಳನ್ನ ಬಳಸುತ್ತೆ. ಅಣು ಆಯುಧಗಳನ್ನ ಹೊಂದಿರುವ ಜಗತ್ತಿನ ಏಕೈಕ ಮುಸ್ಲಿಂ ದೇಶ ಈ ಪಾಕಿಸ್ತಾನ್. ಅದಕ್ಕೆ ತಮ್ಮ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ ತಮ್ಮ ಬಳಿ ಇರುವ ಅಣು ಆಯುಧಗಳನ್ನ ಬಳಸುತ್ತಂತೆ. ಈ ಸುದ್ದಿ ಬಂದ ತಕ್ಷಣ ಆಲ್ಮೋಸ್ಟ್ ಎಲ್ಲಾ ಮುಸ್ಲಿಂ ದೇಶದ ಪ್ರಜೆಗಳು ತುಂಬಾನೇ ಖುಷಿ ಪಟ್ಟಿದ್ರು. ಆದ್ರೆ ಈ ಇಂಟರ್ವ್ಯೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆದ ತಕ್ಷಣ ಅಂದ್ರೆ ವೈರಲ್ ಆದ 12 ಗಂಟೆ ಒಳಗಡೆನೆ ಪಾಕಿಸ್ತಾನ್ ಯೂಟರ್ನ್ ಹೊಡೆಯುತ್ತೆ. ಮೊದಲಿಗೆ ನಿಮ್ಗೆ ಒಂದು ವಿಡಿಯೋವನ್ನ ತೋರಿಸ್ತೀನಿ ನೋಡಿ. जी पाकिस्तान ने ये कहा है कि अगर इसराइल ने हमारे ऊपर न्यूक अटैक किया तो पाकिस्तान इसराइल के ऊपर न्यूक्लियर हमला कर देगा। ये गैर ज़िम्मेदाराना और इतनी झूठी खबर है। और पाकिस्तान का डिटरेंस ऑब्वियसली अल्लाह ताला ने इस मुल्क को ना सिर्फ न्यूक्लियर कुव्वत बनाया बल्कि मिसाइली कुव्वत भी बनाया हुआ है। लेकिन ये हमारी अपनी सिक्योरिटी के लिए है, हमारी अपनी स्टेबिलिटी के लिए है, इस रीजन में स्टेबिलिटी के लिए है। वरना 9/11 के बाद दोनों फौजें 11 महीने आई बॉल टू आई बॉल खड़ी रही। अगर ये ना होता तो शायद पता नहीं क्या हो जाता उस वक्त, क्योंकि इंडिया को तो मौका चाहिए था। तो हमने कोई ऐसी स्टेटमेंट हमारी तरफ से कोई ना स्टेटमेंट किसी ने दी है। इसको फैब्रिकेट किया गया है इसको। और मैंने आपको एक वो मिसाल दे दी है कि प्रेसिडेंट ट्रंप की चल रही थी और वो जब हमने 3 जगह से चेक करे तो वो AI जनरेटेड यानी वो फेक थी वो जो क्लिप। ಇವರು ಪಾಕಿಸ್ತಾನ ವಿದೇಶಿ ಮಂತ್ರಿ ಪಾರ್ಲಿಮೆಂಟ್ ಅಲ್ಲಿ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಪಾಕಿಸ್ತಾನ್ ಇರಾನ್ ಅನ್ನ ರಕ್ಷಣೆ ಮಾಡೋದಕ್ಕೆ ಬರೋದಿಲ್ವಂತೆ. ಹಾಗೂ ನಮ್ಮಲ್ಲಿರುವ ಅಣು ಆಯುಧಗಳು ಕೇವಲ ನಮ್ಮ ದೇಶದ ರಕ್ಷಣೆಗೆ ಮಾತ್ರವೇ ನಾವು ಬಳಸ್ಕೋತೀವಿ ಅಂತ ಅವರು ಈಗ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅಮೆರಿಕದಿಂದ ಅವ್ರಿಗೆ ಕಾಲ್ ಬಂದಿರಬಹುದು ಅನ್ಸುತ್ತೆ. ಅದಕ್ಕೆ ಪಾಕಿಸ್ತಾನ್ ಸೈಲೆಂಟ್ ಆಗಿ ಯುದ್ಧದಿಂದ ಸೈಡ್ಗೆ ಹೋಗ್ತಾ ಇದೆ. ಅವರು ಅಣು ಆಯುಧಗಳನ್ನ ಬಳಸೋದು ತುಂಬಾನೇ ದೂರದ ಮಾತು. ಇಲ್ಲಿ ಬರ್ತಿರುವ ನ್ಯೂಸ್ ಅನ್ನ ನೋಡಿ. ಪಾಕಿಸ್ತಾನ್ ಇರಾನ್ ಜೊತೆಗೆ ಹಂಚಿಕೊಳ್ಳುವ ಎಲ್ಲಾ ಬಾರ್ಡರ್ ಕ್ರಾಸಿಂಗ್ ಪಾಯಿಂಟ್ಸ್ ಅನ್ನ ಕ್ಲೋಸ್ ಮಾಡಿದೆ. ಪಾಕಿಸ್ತಾನ ಹಾಗೂ ಇರಾನ್ ಮಧ್ಯೆ ಸುಮಾರು 905 ಕಿಲೋಮೀಟರ್ ಉದ್ದದ ಗಡಿ ಇದೆ. ಸದ್ಯಕ್ಕೆ ಪಾಕಿಸ್ತಾನ್ ತನ್ನ ಗಡಿಯನ್ನ ಬಂದ್ ಮಾಡ್ಕೊಂಡಿದೆ. ಯಾವುದೇ ಒಬ್ಬ ವ್ಯಕ್ತಿ ಇರಾನ್ ಇಂದ ಈಗ ಪಾಕಿಸ್ತಾನ ಒಳಗಡೆ ಎಂಟ್ರಿ ಕೊಡೋ ಹಾಗಿಲ್ಲ. ನೆಕ್ಸ್ಟ್ ಅಪ್ಡೇಟ್ ಬರ್ತಿರೋದು ಸೈಪ್ರಸ್ ಇಂದ. ಕೆನಡಾಗೆ ಹೋಗೋಕು ಮುನ್ನ ಮೋದಿ ಸೈಪ್ರಸ್ಗೆ ಹೋಗಿದ್ರು. ಅಲ್ಲಿ ಮೋದಿ ಕೊಟ್ಟ ಮಾನ್ಸ್ಟರ್ ಸ್ಟ್ರೋಕ್ಗೆ ಟರ್ಕಿ ಸರ್ಕಾರಕ್ಕೆ ಹಾಗೂ ಟರ್ಕಿ ದೇಶದ ಪ್ರೆಸಿಡೆಂಟ್ ನ ನಿದ್ದೆ ಹಾಳಾಗಿದೆ. ಸೈಪ್ರಸ್ ನ ನದರನ್ ಪಾರ್ಟ್ ಅನ್ನ ಟರ್ಕಿ ಇಲ್ಲಿಗಲ್ ಆಗಿ ಆಕ್ರಮಣ ಮಾಡ್ಕೊಂಡಿದೆ ಹಾಗೂ ಅದನ್ನ ಟರ್ಕಿಶ್ ರಿಪಬ್ಲಿಕ್ ಆಫ್ ನದರನ್ ಸೈಪ್ರಸ್ ಅಂತ ಕರೆಯುತ್ತೆ. ಇಲ್ಲಿ ಇಂಡಿಪೆಂಡೆಂಟ್ ಆಗಿರುವ ರಿಪಬ್ಲಿಕ್ ಆಫ್ ಸೈಪ್ರಸ್ ಈಗಲೂ ಕೂಡ ತನ್ನ ನೆಲವನ್ನ ವಾಪಸ್ ಕೇಳ್ತಾ ಇದ್ದಾರೆ. ಆದ್ರೆ ಟರ್ಕಿ ಮಾತ್ರ ಈ ಜಾಗದಲ್ಲಿ 30,000ಕ್ಕಿಂತ ಹೆಚ್ಚಿನ ಸೇನೆಯನ್ನ ನಿಲ್ಸಿದೆ. ಜೊತೆಗೆ ಆಯುಧಗಳನ್ನ ಕೂಡ ಯಾವಾಗ್ಲೂ ಇಲ್ಲಿ ರೆಡಿ ಇಟ್ಟಿರುತ್ತೆ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಟರ್ಕಿ ದೇಶ ಇಂಟರ್ನ್ಯಾಷನಲ್ ಲಾಸ್ ಅನ್ನ ಬ್ರೇಕ್ ಮಾಡಿ ಇಲ್ಲೀಗಲ್ ಆಗಿ ಆ ಜಾಗವನ್ನ ಆಕ್ರಮಣ ಮಾಡ್ಕೊಂಡಿದೆ. ಅದನ್ನ ವಾಪಸ್ ರಿಪಬ್ಲಿಕ್ ಆಫ್ ಸೈಪ್ರಸ್ಗೆ ಒಪ್ಪಿಸಬೇಕು ಅಂತ ಹೇಳಿದೆ. ನದರನ್ ಸೈಪ್ರಸ್ ಹಾಗೂ ರಿಪಬ್ಲಿಕ್ ಆಫ್ ಸೈಪ್ರಸ್ ನ ಮಧ್ಯೆ ಒಂದು ಬಫರ್ ಝೋನ್ ಇದೆ. ಟರ್ಕಿ ದೇಶದ ಸೇನೆ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಹೀಗೆ ಬಿಟ್ರೆ ಉಳಿದ ಸೈಪ್ರಸ್ ನ ಪ್ರದೇಶವನ್ನ ಕೂಡ ಟರ್ಕಿ ಆಕ್ರಮಣ ಮಾಡಬಲ್ಲದು. ಇದರಿಂದ UN ಸೆಕ್ಯೂರಿಟಿ ಕೌನ್ಸಿಲ್ ಈ ಬಫರ್ ಝೋನ್ ಅಲ್ಲಿ ಯುನೈಟೆಡ್ ನೇಷನ್ ಪೀಸ್ ಕೀಪಿಂಗ್ ಫೋರ್ಸ್ ಅನ್ನ ಇಲ್ಲಿ ಇಳಿಸಲಾಗಿದೆ. ಅಷ್ಟಕ್ಕೂ ಇಲ್ಲಿ ಪ್ರಧಾನಮಂತ್ರಿ ಮೋದಿ ಏನ್ ಮಾಡಿದ್ರು ಅಂದ್ರೆ ಮೊದಲಿಗೆ ಸೈಪ್ರಸ್ಗೆ ಹೋಗಿ ಆ ಬಫರ್ ಝೋನ್ ಅನ್ನ ವಿಸಿಟ್ ಮಾಡಿದ್ದಾರೆ. ಇದು ಹೇಗಿದೆ ಅಂದ್ರೆ ಬೇರೆ ದೇಶದ ಒಬ್ಬ ದೊಡ್ಡ ಲೀಡರ್ ನಮ್ಮ POK ಬಾರ್ಡರ್ ನ ವಿಸಿಟ್ ಮಾಡಲಾಗಿದೆ. ಇದರಿಂದ ಇದು ತುಂಬಾನೇ ದೊಡ್ಡ ನ್ಯೂಸ್ ಆಗಿದೆ. ರಿಪಬ್ಲಿಕ್ ಆಫ್ ಸೈಪ್ರಸ್ ಪ್ರಧಾನಿ ಮೋದಿಗೆ ಹೈಯೆಸ್ಟ್ ಸಿವಿಲಿಯನ್ ಹಾನರ್ ಅನ್ನ ಕೂಡ ಕೊಟ್ಟಿದೆ. ಇದ್ರ ಜೊತೆಗೆ ಭಾರತದ ಪರವಾಗಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಪರ್ಮನೆಂಟ್ ಮೆಂಬರ್ಶಿಪ್ ಗಾಗಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದೆ. ಇದ್ರ ಜೊತೆಗೆ ಸೈಪ್ರಸ್ ನ ಪ್ರೆಸಿಡೆಂಟ್ ಮೋದಿ ಅವರನ್ನ ರಿಸೀವ್ ಮಾಡಿಕೊಳ್ಳಲು ಸ್ವತಃ ಅವರೇ ಏರ್ಪೋರ್ಟ್ ಗೆ ಬಂದಿದ್ರು. ಟ್ರೇಡ್, ಟೂರಿಸಂ ಹಾಗೂ ಇನ್ವೆಸ್ಟ್ಮೆಂಟ್ ನ ಮೇಲೆ ಎರಡೂ ದೇಶಗಳ ಮಧ್ಯೆ ಕೆಲವು ಅಗ್ರಿಮೆಂಟ್ ಗಳನ್ನ ಕೂಡ ಮಾಡ್ಕೊಂಡಿದ್ದಾರೆ. ಭಾರತ ಪಾಕಿಸ್ತಾನ ಮಧ್ಯೆ ಇರುವ ಸಮಸ್ಯೆಯಲ್ಲಿ ಟರ್ಕಿ ಮತ್ತೆ ಪಾಕಿಸ್ತಾನ್ಗೆ ಏನಾದ್ರೂ ಸಪೋರ್ಟ್ ಅನ್ನ ತೋರಿಸಿದ್ರೆ ನಾವು ಸೈಪ್ರಸ್ಗೆ ಸಪೋರ್ಟ್ ಅನ್ನ ಕೊಟ್ಟು ಟರ್ಕಿಯನ್ನ ಕಂಟ್ರೋಲ್ ಮಾಡಬಹುದು. ಈ ಜಿಯೋ ಪಾಲಿಟಿಕ್ಸ್ ಅಲ್ಲಿ ಪ್ರತಿದಿನ ಇಂಪಾರ್ಟೆಂಟ್ ಆದ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಅವುಗಳನ್ನ ನೀವು ಆದಷ್ಟು ಬೇಗ ತಿಳ್ಕೊಬೇಕಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.